ಶ್ರೀಯುತ ಗೋಪಿನಾಥ್ ಇವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ನಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಗೋಪಿನಾಥ್ ಇವರು 1986ರಿಂದ 1990ರವರೆಗೆ ದಕ್ಷಿಣ ವಲಯ ಹಾಗೂ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾನಿಲಯ ಕಬಡ್ಡಿ ಪಂದ್ಯದಿಂದ ಹಲವಾರು ಆಟಗಾರರು ತಾಲೂಕು, ರಾಜ್ಯ, ರಾಷ್ಟ್ರ ಹಾಗೂ ಪ್ರೋ ಕಬಡ್ಡಿಯಲ್ಲಿ ಪ್ರತಿನಿಧಿಸಲು ಅವಕಾಶವನ್ನು ಪಡೆದಿರುತ್ತಾರೆ. ತಮ್ಮ ಕ್ರೀಡಾ ಸಾಧನೆಯನ್ನು ಗುರುತಿಸಿ ಗೌರವದಿಂದ ಕಾಣುವ ನೀಡಬೇಕಾಗಿದೆ. One of the very good leader of our coastal Karnataka, speaker of Karnataka state, respected person of the event, most respected person of the event, respected speaker UT. ಮೈಸೂರು ಪೇಟವನ್ನು ತೋರಿಸಿ ಮುತ್ತಿನ ಹಾರವನ್ನ ನೀಡಿ ಶ್ರೀಕಾಂತ್ ಬಂಗೇರ ಹಾರದೊಂದಿಗೆ ಟ್ರೈನಿಂಗ್ ಮಾಡಬೇಕಂತ ಜಾಗ ಸಿಕ್ಕಿದಾಗ ಸ್ವಂತ ಮನೆಯಲ್ಲಿ ಫಸ್ಟ್ ಫ್ಲೋರಲ್ಲಿ ಇವತ್ತು ಟ್ರೈನಿಂಗ್ ಮಾಡುವಂತ ದೊಡ್ಡ ಮಟ್ಟದ ಮೊದಲ ಅವಧಿಯಲ್ಲಿ ಯಶವಂತ್ ಕಾಸಿನ ಅಧಿಕಾರ ಎಲ್ಮಾಸ್ಕರ್ ಬೆಂಗಳೂರು ತಗ್ಗಿನೋಕೆ ಬರ್ತನೆಯ ಹೋಟೆಲಲ್ಲಿ ದಾಖಲಾತಿಗೆ ಸಾಕ್ತಿದೆ ಶ್ರೀಹಾಸ್ಕರ್ ಜೊತೆಗೆ ಮೊದಲ ಅವಧಿಯಲ್ಲಿ ಕೆಲವೇ ಗಂಟೆಗಳಲ್ಲಿ ಅವರಿಗೆ ಸೈನಿಸಿಕೊಂಡಿಲ್ಲ. ಅದರ ಬದಲಾಗಿ ಕಬಡ್ಡಿಯಲ್ಲಿ ಅಮ್ಮಿ ರಣಾಂಗಣದಲ್ಲಿ ಅಮ್ಮಿ ಆರಂಭವನ್ನು ಕಾಣ್ತಾವೆ. ಪಂದ್ಯದ ಹಿಡಿತವನ್ನ ಉಳಿಸಿಕೊಳ್ಳುವಂತಹ ಹೆಜ್ಜೆಗಳಲ್ಲಿ ಹಳಿಯಾಲದ ಕರಿಚಿರತೆ ರಾತ್ರಿಯ ವೇಳೆಯಲ್ಲಿ ಬೇಟೆಗಿಳಿದಿದೆ ಒಳ್ಳಾಲದ ಮ್ಯಾಟ್ನಲ್ಲಿ. ಬೆಂಗಾಲ್ ವಾರಿಯರ್ಸ್ ಪರವಾಗಿ ಪ್ರೋ ಕಬಡ್ಡಿಯಲ್ಲಿ ಆಡಿರ್ತಕ್ಕಂಥ ಆಟಗಾರ ಉತ್ತರ ಭಾರತದ ಹಿರ್ವಾನ್ ದಾಳಿಯಲ್ಲಿದ್ದ ಆಟಗಾರ ಕಾಸ್ಕರ್ ಅಧಿಕಾರದ ಪರವಾಗಿ ಈ ಪಂದ್ಯಾವಳಿಯಲ್ಲಿ ಪ್ರತಿಯೊಂದು ಹಂತಗಳಲ್ಲಿ ಕೂಡ ಶ್ರೇಷ್ಠವಾದ ಪ್ರದರ್ಶನವನ್ನು ಕಾಯ್ದಿರಿಸಿಕೊಳ್ಳುವಲ್ಲ ಹೋರಾಟದ ನಿಖರತೆಗಳಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಲೆಫ್ಟ್ ಕಾರ್ನರ್ನಲ್ಲಿ ಜಿನಿರಾಮ್, ರೈಟ್ ನಲ್ಲಿ ಕಾರ್ತಿಕ್, ಬ್ಯಾಕ್ ಟು ಬ್ಯಾಕ್ ಸುಶೀಲ್ಗೆ ದಾಳಿಯ ಜವಾಬ್ದಾರಿಗಳ ಇದೀಗ ಮತ್ತೆ ಸುಶೀಲ ಪ್ರೋ ಕಬಡ್ಡಿ ತಾರೆಯನ್ನು ಹೊರಗಟ್ಟುವಲ್ಲಿ ಕಾಸ್ಕರರಿಗಾರ ಸಫಲತೆ ಕಂಡುಕೊಳ್ತಾ ಇದೆ. ಈಗ ಮತ್ತೆ ಬರ್ತ್ಡೇ ಬಾಯ್ ಅಮ್ಮಿ ಕುಂಬೆಟ್ಟಿ ಎದುರಾಳಿ ಪಾಳಯದಲ್ಲಿ ಅಂಕವನ್ನು ಗಳಿಸಲೇಬೇಕೆನ್ನುವಂತಹ ಬಡದೊಡ್ಡು ದಾಳಿಯನ್ನು ನಡೆಸ್ತಾ ಇದ್ದಾರೆ. ಸ್ಪಷ್ಟವಾದ ನಿಖರವಾದ ಪಾದಶಮೆಯನ್ನು ಮಾಡ್ತಾ ಎದುರಾಳಿ ಪಾಳಯದಲ್ಲಿ ಅಂಕದ ಬೇಟೆಗೆ ಇಳಿದಿದ್ದಾರೆ ಅಮ್ಮಿ ಕುಂಬೆಟ್ಟಿ. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ತಂಡಗಳನ್ನು ಪ್ರತಿನಿಧಿಸಿರುವಂತಹ ಅನುಭವಿದ್ದಾರೆ ಅಮ್ಮಿ. ಈಗಿರುವ ಪ್ರೋತಾರೆ ಓಡುವ ಪ್ರೋತಾರೆ ನಿರ್ಗಮನವಾಗದೇ ಇರುವಂತ ಇನ್ನೋರ್ವ ಪ್ರೋತಾರೆ ರೈಡಿಂಗ್ ವಿಭಾಗದಲ್ಲಿ ರಂಜಿತ್ ಒಬ್ಬದನ್ನ ವಸ್ತ್ರಧಾರಿ ಪರವಾಗಿ ರಂಜಿತನ ದಾಳಿಯನ್ನು ಕಾಣ್ತಾ ಇದ್ದೇವೆ. ಬಹಳಷ್ಟು ಅನುಭವಿ ಆಟಗಾರರ ದಂಡೆ ಎರಡು ತಂಡಗಳಲ್ಲಿ ಗೋಚರವಾಗ್ತಾ ಇದ್ರೆ ಇದೀಗ ಮಾಡು ಇಲ್ಲವೇ ಮಣಿ ದಾಳಿಯಲ್ಲಿ ಕಾಸ್ಕರರಿಗಾರ ತಂಡದ ವಸ್ತ್ರಧಾರಿ ಈ ದಿನದಾಟದಿಂದಲೂ ಪ್ರತಿಯೊಂದು ದಾಳಿಯಲ್ಲಿ ಅಂಕಗಳನ್ನು ಕಬಳಿಸಿದ ದಾಳಿಗಾರ ಈ ದಾಳಿಯಲ್ಲಿ ಕೊಂಚ ಮಟ್ಟಿನಲ್ಲಿ ಮಕ್ಕಳಕ್ಕೆ ಕಾಣ್ತಾ ಇದೆ. ಒಂದು ರೌಂಡ್ 1 ಪಾಯಿಂಟ್ ಎಲ್ಮಾಸ್ ಅಂಕಪಟ್ಟಿಯಲ್ಲಿ 1-3 2 ಮುನ್ನಡೆಯಲ್ಲಿ ಕಾಸ್ಕರ್ ಎಲ್ಲರಿದ್ದಾರೆ. ಈಗ ಒಂದು ಯಶವಂತ ದಾಳಿಯಲ್ಲಿ ಕಾಣ್ತಾ ಇದ್ರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನೀರಿನ ವ್ಯವಸ್ಥೆಯನ್ನು ನಮಗೆ ಮಾಡಿ ಸಹಕರಿಸಿದವರು ಯೋಗೇಶ್ವರ ದಯಮಾಡಿ ವೇದಿಕೆಗೆ ಸಹಕರಿಸಿ ನಿಮಗೆ ಶಾಲೆಯೊಂದಿಗೆ ಸ್ಮರಣಿಕೆಯ ಒಂದು ಗೌರವವನ್ನು ಸಲ್ಲಿಸಿದ್ದೀರಿ. ಹಾಗಾಗಿ ಹೊಸ ನಾಡಿನವರನ್ನು ಪರಿಚಯಿಸ್ತಾ ಇದೆ. ಆರೋಗ್ಯ ವಸ್ತ್ರಧಾರಿ
ಚುರುಕಿನ ವೇಗದ ದಾಳಿಯನ್ನು ಸಂಘಟಿಸುವಂತ ಶಬ್ದವುಳ್ಳಂತ ದಾಳಿಗಾರ ಈ ಬಾರಿ ಎಲ್ವಾಸ್ ಗ್ರೂಪ್ನ ಭದ್ರ ಕೋಟೆಯಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ. ಆರಂಭ ವಸ್ತ್ರಧಾರಿ ಮಾಡು ಇಲ್ಲವೇ ಮಡಿ ಪಂದ್ಯಾಟದಲ್ಲಿ ಮಡಿ ದಾಳಿಯಲ್ಲಿ ಸುಶೀಲನನ್ನ ಕಳಿಸ್ತಾ ಇದೆ. ರೆಕಾರ್ಡ್ ವಾರಿಯರ್ಸ್ ತಂಡವನ್ನ ಪ್ರೊ ಕಬಡ್ಡಿಯಲ್ಲಿ ಪ್ರತಿನಿಧಿಸಿದಂತ ಆಟಗಾರ, ಪ್ರೊ ಕಬಡ್ಡಿಯಲ್ಲಿ ಬಹಳಷ್ಟು ಚಾಪ ಮೂಡಿಸಿದ ಆಟಗಾರ ಈ ಬಾರಿ ಬೆಳ್ಸಿಳ್ಳಾಲದ ಪ್ರೊ ಕಬಡ್ಡಿಯಲ್ಲಿ ಶ್ರೇಷ್ಠ ಮಟ್ಟದ ದಾಳಿ ಅಂಪೈರ್ ಇಂದ ನಿರ್ಣಯಕ್ಕೆ ಕಾಯ್ತಾ ಇದೆ. What a beautiful try coming from Sushil. ಇರುವಂತ ಘೋಷಣೆ ಈಗ ಮತ್ತೆ ಬರ್ತ್ಡೇ ಬಾಯ್ ಕಾಸ್ಕನರಿನಾಡ ಬರದ ಭಾಗವಾಗಿ ಪ್ರಮುಖ ಆಟಗಾರ ಅಮ್ಮಿ ಕುಟೆಟ್ಟಿ ದಾಳಿ ಎರಡು ಕಡೆಗಳಿಂದ ದಾಳಿಗಳನ್ನು ಸಂಘಟಿಸಬಲ್ಲಂತ ವೆಲ್ ಟ್ಯಾಲೆಂಟೆಡ್ ಬಾಯ್ ಅಮ್ಮಿ ಕುಟೆಟ್ಟಿ. ಈಗ ಮತ್ತೆ ವೇಗದ ದಾಳಿಗಳನ್ನು ಸಂಘಟಿಸುವಂತ ಕೈಕಾಲುಗಳನ್ನು ಕೊಡುಗಿಸಿದ ಅಮ್ಮಿ ಕಾಣ್ತಾ ಇದ್ದಾವೆ. ಯಶವಂತ ಮತ್ತು ದಾಳಿಯಲ್ಲಿ ಅಂಕಗಳನ್ನು ಕಬಳಿಸುವ ಆಲೋಚನೆಯಲ್ಲಿ ಯಶವಂತನನ್ನ ಔಟ್ ಮಾಡುವಂತ ಪ್ರಯತ್ನ ಇತ್ತು. ಆದರೆ ಒಟ್ಟಿ ಅಂಕವನ್ನ ಎಲ್ವಾಸ್ ಗ್ರೂಪ್ಗೆ ಬಿಟ್ಕೊಳ್ತಾ ಇದ್ದಾರೆ. ಅಂಕಪಟ್ಟಿಯಲ್ಲಿ 3-4 ಒಂದಂಕದ ಡಿಫರೆನ್ಸ್ ಅಂತ ಬರ್ತಾ ಇದೆ. 1-4 ಪಂದ್ಯಾಟ ಈಗ 3-4 ಆಗಿದೆ. ಪಂದ್ಯಾಟ ಇನ್ನಷ್ಟು ಕ್ಲೋಸ್ ಆಗ್ತಾ ಇದೆ. ಬಹಳ ರೋಚಕ ರೋಮಾಂಚನ ಘಟ್ಟವನ್ನು ತಲುಪ್ತಾ ಇದೆ ಪಂದ್ಯಾಟ. ಕಾದು ನೋಡೋಣ ಯಾವ ತಂಡ ಈ ಪಂದ್ಯಾಟದಲ್ಲಿ ಗೆಲ್ಲುವಂತಿದೆ, ಯಾವ ತಂಡ ಪ್ರಪ್ರಥಮವಾಗಿ ಉಳ್ಳಾಲ ಕಬಡ್ಡಿ ಅಕಾಡೆಮಿ ಜಗದೀಶ್ ಕುಂಡಿ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬಲ್ಲಂತ ಚೂರಿದಾಕಾರ ಕಾಸ್ಕನರಿಗಾಲದ ಪರವಾಗಿ ದಾಳಿಯಲ್ಲಿ ಸೈಲೆಂಟ್ ಆದ್ರೆ ಡಿಫೆನ್ಸ್ ನಲ್ಲಿ ವೈಲೆಂಟ್ ರಂಜಿತ್ ನಾಯ್ಕ್ ಪಟ್ಕಡ. ಆಟ ರಣಾಂಗಣದಲ್ಲಿ ರಂಗೇರಿದ್ದಾನೆ. ಪ್ರತಿದಾಳಿಗಳ ಹೋರಾಟಗಳ ಮೂಲಕವಾಗಿ ಸುಶೀಲ್ ಕಾಮ್ರೇಕರ್ 4-4 ಸಮಬಲದಲ್ಲಿ ಕದರವಿದೆ. ಡಿಫೆಂಡರ್ಗಳಲ್ಲಿ ಸುಜೇಶ್ ಅಮೋಶಿ ಹಾಸ್ಕೋಲ್ ಲೆಫ್ಟ್ ಆರ್ಮ್ ರೈಟ್ ಕಾರ್ನರ್ ವಿಭಾಗದಲ್ಲಿ ಕಬಡ್ಡಿಗೆ ಕೊಲ್ಲಂ ಕೋಟೆಯಲ್ಲಿ ಬಂಧನ. ಇಂಚನ ತತ್ವದಲ್ಲಿ 5-4 ಅಮ್ಮಿ ದಾಳಿ ಪ್ರತಿದಾಳಿಗಳ ಕಾರ್ಯ ಸೂಕ್ಷ್ಮತೆಯಲ್ಲಿ ಎದುರಾಳಿಯ ಕಣದಿಂದ ಅಂಕಗಳನ್ನ ಕಾರ್ತಿಕ್ ದಮ್ಮಿದೆ, ತಾಕತ್ತಿದೆ, ಆಟದಲ್ಲಿ ಭಿನ್ನತೆ ಇದೆ. ಸೂರತ್ ಆಂಜನೇಯ ಸ್ಪರ್ಧೆ ನೋಡ್ತಾರೆ. ನಮ್ಮೂರಲ್ಲಿ ಹಿಂದೆ 5 ಕಬಡ್ಡಿ ಮಾಡಿದ್ರೆ ಹೆಂಗೆ ಬಲ್ಲ 5-5 ಸಮಬಲದಲ್ಲಿ ಸ್ಪರ್ಧೆಯ ಅವಧಿ ಮುತ್ತೂರಿ ಕಾರ್ಯಗಳ ಆಂಗಣದಲ್ಲಿ ಆಟದ ವೈಶಿಷ್ಟ್ಯಗಳನ್ನ ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ ಪಂದ್ಯವನ್ನು ಕಾಣಬಹುದಾಗಿದೆ. ಪ್ರತಿದಾಳಿಗಳಲ್ಲಿ ಓಕೆ 5-5 ಸಮಬಲದಲ್ಲಿ ಪಂದ್ಯದ ವೇಳೆಯಲ್ಲಿ ಕಾಮ್ರೇಕರ್ 5 each New Jersey and Green Jersey match between Kasaragala and the Elmas Group Bengaluru Mangaluru ನಡೆದ 5 ಸಮಬಲದಲ್ಲಿ ಹೋರಾಟ. ನಾಲ್ಕು ಡಿಫೆಂಡರ್ಗಳ ನಡೆದಲ್ಲಿ ಸಿರಾಜ್ ಸಲ್ಲರು ಪಡೆದ ಈ ಬಾರಿ ಕಾಂಟ್ಯಾಕ್ಟ್ ಅದು ರಿವೆಂಜ್. ಸುಶೀಲ್ ಕಾಮ್ರೇಕರ್ ಎದುರಾಳಿಯ ಕೋಟೆಯಲ್ಲಿ ಬ್ರೇಕ್ ಇಲ್ಲದೆ ನುಗ್ಗಬಲ್ಲ ಆಟಗಾರ. ವಿನೋದ್ ನಾಯಕ್ ಭಟ್ಕಳ ಕವರಲ್ಲಿ ವಿನೋದ್ ಇದ್ದಲ್ಲಿ ಅದು ಬಲಿಷ್ಠ. ಅಲ್ಲಿ ಮತ್ತೆ ನೋಡುವ ಅವಕಾಶ ಇಲ್ಲ.
ಅಂತಹ ಬಲಾಢ್ಯ ಪ್ರದೇಶದ ವಿನೋದ್ ಭಟ್ಟ ಇಲ್ಲಿ ಮತ್ತೆ ಸುಶಿ ರಶೀಮ್ರು ಅಮ್ಮು ಕಾಸರಗೋಡಲ್ಲಿ ಒಂದೇ ತಂಡಕ್ಕೆ ಆಡುವಂತಹ ಆಟಗಾರ ಸಂಘ ಶಕ್ತಿ ಮಧೂರು ತಂಡದ ಪ್ರತಿಭೆಗಳು ರಶೀಮ್ ಸುಶೇಶ್ ಅಮ್ಮು ಹರೀಶ್ ಪಂಜ ನೋಡಿ ನಮ್ಮ ಊರು ಪಂಜದ ಯುವಕರ ಪ್ರಕಾರ ಫೇವರೇಟ್ ಪಂಜ ಫ್ರೆಂಡ್ಸ್ ಉಳ್ಳಾಡ ಕಬಡ್ಡಿ ತಂಡದ ಅಭಿಮಾನಿ ತಂಡ ನಮ್ಮ ಕಾಸರಗೋಡು ಎಲ್ಲ ಗೌರವಾನ್ವಿತ ಯುವಕರನ್ನು ಕರೆಸಿ ಒಂದು ಸ್ಮರಣೆಯನ್ನು ನೀಡಿ ಶಲ್ಯವನ್ನು ನೀಡಿ ತಂಡದ ನಾಯಕ ಹರೀಶ್ ಅವರಿಗೆ ಮತ್ತು ತಂಡಕ್ಕೆ ನಾವು ಗೌರವವನ್ನು ಕೊಟ್ಟಾಗ ಈ ನಡುವೆ ಪಂದ್ಯಕ್ಕೆ ಮರಳುವ ವೇಳೆಯಲ್ಲಿ ಆಲ್ ಔಟ್ ಬಾಸ್ Yes, back to the match 11-6. Sushi again. We are on the second semi-final match of the competition. Team 11-6 in favor of team Yilmaz. ಕುಪ್ಪಟ್ಟಿ ಮೊತ್ತದವನೇ ಅಸಂಖ್ಯ ಅಭಿಮಾನಿಗಳನ್ನು ಹೊಂದಿರುವಂತಹ ಅಪ್ರತಿಮ ಕಬಡ್ಡಿಯ ಸಾಧಕ ಒನ್ ಆಫ್ ದ ವೆರಿ ಗುಡ್ ಆಲ್ರೌಂಡರ್ ಕುಪ್ಪಟ್ಟಿ ಅಂಗಿಯನ್ನು ಬಿಟ್ಟ ಸೆಲ್ಲು ಮೊದಲು ರೈಡರ್ ನೋಡಿದ ಅವನಿಗೆ ಪ್ರತಿಭಾಗಿಯನ್ನು ಮಾಡುತ್ತಾ ಸ್ಪರ್ಧೆಯನ್ನು ಮುಂದುವರಿಸುತ್ತಾ ಎದುರು ತಂಡಗಳಲ್ಲೂ ಕೂಡ So one back to Elmas. Alliance ತಂಡ ಫೈನಲ್ಗೆ ತಲುಪಿದ ಲಯನ್ಸ್ ಪ್ರಾಪರ್ಟೀಸ್ ಅದರ ವಿರುದ್ಧವಾಗಿ ಆಡುವಂತ ತಂಡದ ಆಯ್ಕೆ ನಡೀತಾಗ ಪ್ರಸ್ತುತ ಅಲ್ಮಾಸ್ ನಡೆಯಲ್ಲಿ ಸಮಯ ಇನ್ನೂ ಕೂಡ ಬಹಳಷ್ಟು ಬಾಕಿದೆ ಸುಶಿ ಬಂದಿಲ್ಲ ನಮ್ಮ ಲ್ಯಾಪ್ಟಾಪ್ ಸ್ವಲ್ಪ ಆಲ್ ಇನ್ ಕೊಡಿ ಸೌಂಡ್ ಆಪರೇಟರ್ ಬೀಟ್ ಸೌಂಡಿಗೆ ಆಲ್ ಇನ್ ಕೊಡಿ 14-7 ಯಶವಂತಗೆ lots of quality plays. No! Tremendous tackle combination is really great. Shia has got the important tackle point. ಬುಕ್ಕಾಜಿ ಪಂಚಾಯತ್ ಬಾರ್ದು ಬಿಡ್ತದೆ Yes, Vishal, the man from Maharashtra, got couple of points. Vishal, 14-10 now. ಮುಖಾಜೆ ಪಂಚಾಯತ್ನ ಅಮೀಷ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಒಂದು ಉಳ್ಳಾಲ ಕಬಡ್ಡಿ ಅಕಾಡೆಮಿ ನಡೆಸ್ತಾ ಇರುವಂತಹ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತ ಸುಸ್ವಾಗತವನ್ನು ಬಯಸಿ ಶಾಲು ಹೊಂದಿಸಿ ಸ್ಮರಣಿಕೆಯನ್ನು ನೀಡಿ ಒಂದು ಕ್ರೀಡಾಕೂಟಕ್ಕೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತೇವೆ. ಏಕಾಂಗಿಯಾಗಿ ಪ್ರತಿರೋಧಿಸುವುದು ಪ್ರಯತ್ನ ವಿಶಾಲ್ ಅವರನ್ನ ಮತ್ತೆ ವಿಶಾಲ್ ಮಾಡಿದ ಸುಶೀಲ್ ಅವರನ್ನ ವಿಶಾಲ್ಗೆ ವಿಶಾಲ್ ಭಿನ್ನ ತಂಡಗಳಿಗೆ ಆಡುವಂತಹ ಶ್ರೇಷ್ಠ ಪ್ರತಿಭೆಗಳು. Again, in the previous slide, we got 2 points to Vishal vacancy, Vishal. And that's a stunning double try for tackle. Karthik, wow, you beauty. 16-10 now. കേസുകളിൽ നടത്തുമ്പോൾ തിരിച്ചടികളും നേരിടുന്നു. 16-10. सोलह तस्वीर और सभी की दूसरी की पहला चल रहा है. इसी के साथ फर्स्ट ऑफ इज ओवर. 16-10 Elmas leading in 6 points.
ಸುಂದಾಳ ಮಗ ಅಲ್ಲಿ ನೀನು ವಾಸ ಮಾಡಿ point to Cast Naringana. ರಂಜಿತ್ ಅವರಿಗೆ ಇವತ್ತು ದಾಳಿಗಿಂತ ಜಾಸ್ತಿ ಡಿಫೆನ್ಸ್ ಅಲ್ಲಿ ಹೊಣೆಯನ್ನು ನೀಡಿದ್ದಾರೆ. ಕವರಲ್ಲಿ ಪ್ರಯೋಗವನ್ನು ಕಟ್ಟದಲ್ಲಿ ಕವರಲ್ಲಿ ಆಮೇಲೆ ಆ ತಂಡ ಅತ್ಯಂತ ರೋಚಕವಾಗಿ ಸುಶೀಲ ಕಾಂಬಿನೇಷನ್ ಮಿಸ್ಜಡ್ಜ್ಮೆಂಟ್ 18 ಎದುರಾಳಿಯ ಬೆನ್ನೆಲುಬು ಮುರಿದ ಸುಶೀಲ್ ಕಾಂಬ್ರೇಕರ್. 7 ಅಂಕಗಳಲ್ಲಿ ಬಂದಿಲ್ಲ. ಇನ್ನೂ ಕೂಡ ಬಹಳಷ್ಟು ಸಮಯ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಸಲ್ಲು ಸ್ಪರ್ಧೆಯ ಕಣದಲ್ಲಿ ಮತ್ತೆ ಪಂದ್ಯ ಮುಂದುವರಿತಾನೆ. ಸುಶೀಲ್ ಬಡಭಾಗದಲ್ಲಿ ಸುಂದರ ಟ್ಯಾಕ್ಲಿಂಗ್ ಫಾರ್ಮ್ ಆಗಿದೆ. ಬಂಧುಗಳೇ, ಪ್ರಿನ್ಸಿಪಲ್ ಕೊಡಿ ಅಕಾಡೆಮಿ ಆಯೋಜಿತ ಈ ಪಂದ್ಯಾವಳಿಯ ಈ ಕಾರ್ಯಕ್ರಮಕ್ಕೆ ಸಹ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಸಹನಾ ಸ್ಪೋರ್ಟ್ಸ್ನ ಮಾಲಕರಾಗಿರುವಂತಹ ಫೈಸಲ್ ಅವರ ಒಟ್ಟಿಗೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರ ಆದರಣೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಶ್ರೀ ಫೈಸಲ್ ಅವರಿಗೆ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಸುಧಾರಿತವಾಗಿದೆ ಕಣದಲ್ಲಿ ಯಶವಂತ ದಾಳಿಯ ಹೋರಾಟ. ಸೂಪರ್ ಟ್ಯಾಕಲ್ 1930 6 point ಕಾಸ್ಟರಿಕಾ ಟ್ರೈಲಿಂಗ್ in 6 point ರಿಷಿ ಸೂಪರ್ ಆಗಿರುವ ಪಂದ್ಯ. ಇದು ವೇದಿಕೆ ಕಳೆದ ಈ ಸನಿಪುರ ಅಜೇತರ ಆಗ್ತಾ ಇದೆ. ನಾವು again ಸುಶೀಲ್ ಅವರಿಗೆ ನಿರಂತರ ಕಾರ್ಯ ಮಾಡುವ ಜವಾಬ್ದಾರಿ. ವಂಚನೆ ಇತ್ತು ಮಾತ್ರ ತಮ್ಮ ಕೈ ಸೆಳೆತವನ್ನು ಪಾದ ಸೆಳೆತವನ್ನು ವೇಗವನ್ನು ಬಿಡತೆಯನ್ನು ಎಲ್ಲ ಸಂತೋಲನವಾಗಿ ಸಮ್ಮಿಶ್ರವಾಗಿ ತೋರ್ಪಡಿಸುವ ನಾವು Yes, it is you or I, Vishal. You or I only. जी हाँ, ये है विशाल महाराष्ट्र से है. करो या फिर मरो. राइट पर यहाँ लेफ्ट है. रंजित नायक ने गलती की है. इस अपॉइंटमेंट वाला calling pace 1914 now. 1914 ಅನ್ನೋ ಮಕ್ಕಳಿಗೆ ಆಧಾರದಲ್ಲಿ ಉತ್ತರ ಕನ್ನಡದ ಹಳಿಯಾಳದ ಕರಿಚಿರ ಸುಶೀಲ್ ದಾಳಿಯಲ್ಲಿದೆ. ಇಲ್ಲಿ ಪಂದ್ಯ ರೋಚಕತೆಯ ಸ್ಪರ್ಶವನ್ನು ಪಡೆದುಕೊಳ್ಳುತ್ತಾನೆ. ಪ್ರತಿಯೊಬ್ಬ ಪ್ರೇಕ್ಷಕರನ್ನ ಅಂಕಣಕ್ಕೆ ಸೆಳೆದಿರುವ ಪಂದ್ಯ ಹಮ್ಮಿಕೊಂಡ್ಬಿಟ್ಟೆ. ಏನು ಸೆರೆ ಕೈಗೊಳ್ಳುವ ಅಭಿನಂದನೆಗಳು ಪ್ರಭಾವ ಅದು ರೋಟೆಗಳಿಗೆ ಪಂದ್ಯದಲ್ಲಿ ಅಂತಹ ಪ್ರದರ್ಶನ ರೋಟೆಗೆ ಮರೆಯಲಾಗದಂತಹ ಬೋಧನೆ ಹೋಗ್ಬೇಕೆ 1940 And again to Madai. Yes, again Sushil. ಈ ಪಂದ್ಯದ ಪ್ರತಿ ಅವಧಿಯ ಆಟದ ವೇಳೆಯಲ್ಲಿ ಸುಶೀಲ್ ಕಾಂಬ್ರೇಕರ್ ಸೂಪರ್ ಆಟ ರಂಗೇರ್ತಾನೆ. ಇದೊಬ್ಬ ಕಬಡ್ಡಿ ಅಂದ್ರೆ 2025 ಅಂತಿಮ ಕದನ ಕೂಟದಲ್ಲಿ ರೋಚಕತೆ. ಚೇತನ್ ಅವರ ಅದ್ಭುತ ಪ್ರದರ್ಶನ
ಸುಶೀಲಾ ಅವರ ಅದ್ಭುತ ದಾಳಿಗಳು ತಂಡಕ್ಕೆ ವರದಾನವಾಗುತ್ತಾ ಇದೆ. 22-14 ಕುಪ್ಪೆಟ್ಟಿನ ದಾಳಿಯಲ್ಲಿ जिहां पेटी और विशाल के दो खिलाड़ी खेल का मैदान पर है। एक बार फिर बोनस मिला 14 now 15-22 ಟ್ಯಾಕ್ಲರ್ ಶಾಟ್ ಆಗಿದೆ ಕಡದಲ್ಲಿ ಕರಾವಳಿಯ ಬಲ್ಗುಡೆ ಮೇಲಿನ ಅತಿ ಪ್ರಿಯ ಸುಶೀಲ್ ಕಾಂಬ್ರೇಕರ್. गाने तो की नाल सर्च करना है ಐಡಿಯಾ ಎಲ್ಲ ಕೇಂದ್ರ ಬೆಚ್ಚ 26-16 ಯಶವಂತ ಮತ್ತು ದಾಳಿಯಲ್ಲಿ 10 ಅಂಕಗಳ ಸ್ಪಷ್ಟ ಮೇಲುಗೈಯೊಂದಿಗೆ ಎಲ್ಮಾಸ್ ತಂಡ ಈ ಪಂದ್ಯದ ಬಳಿಕ ಕೇವಲ 10-15 ನಿಮಿಷಗಳ ವಿಶ್ರಾಂತಿಯ ಬಳಿಕ ಫೈನಲ್ ಆಡಬೇಕಾಗಿದೆ. ಸಮಯ 11:15 ಬೆಳಿಗ್ಗೆ 10 ಗಂಟೆಗೆ ಆರಂಭ, ಇದೀಗ 11:15 11 ಗಂಟೆಗೆ ಈಗ ಮುಗಿತೋಲಿ ಎಂದಿದ್ದಾರೆ. Yes, potential time out. Scoring. ಕದನ ಕುತೂಹಲತೆಗಳಲ್ಲಿ ಹೋರಾಟ. ಕಾರ್ತಿಕ್ ಬೆಂಗಳೂರು ಉತ್ತರ ಕನ್ನಡ ಮೂಲದ ಆಟಗಾರ. ಈ ಪಂದ್ಯದಲ್ಲಿ ಹಿಡಿತಗಳ ನಿರಂತರವಾದ ಯೋಜಿತ ಕಬಡ್ಡಿಯ ಕಾರಣ ಹೋರಾಟ. ಚಿಕ್ಕಮಗಳೂರು ಜಿಲ್ಲೆಯ ಯಶವಂತ ಪ್ರತಿ ಪಂದ್ಯದಲ್ಲಿ ಕೂಡ ತಡೆಯಿಲ್ಲದೆ ಎಕ್ಸ್ಪ್ರೆಸ್ ಒಂದನ್ನು ಹೊರಗಟ್ಟುವ ಮೂಲಕ ಪಂದ್ಯದಲ್ಲಿ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ ಎಲ್ಮಾಸ್ ಗ್ರೂಪ್ and विशाल अंक लाना ही होगा विशाल के लिए, क्योंकि अपनी टीम तो फिलहाल 12 अंकों के अंतर की पिछला पद अपनाता हुआ टैकल ಪ್ರತಿಯೊಂದು ಶೈಲಿಯ ಟ್ಯಾಕಲ್ ಬೆಂಗಳೂರಿನ ಶೈಲಿಗಳು 11 ಅಂಕಗಳ ಅಂತರಕ್ಕೆ ಮುಂದುವರಿದಿವೆ. 11-13 29-16. Yes. Ranjit Naik. Sushil ಪರಾಕ್ರಮ ಆಂತರಿಕ ಒತ್ತಡ ಕಡಿಮೆ. ರೈಟ್ ವಿನೋದ್ ನಾಯಕ್, ಲೆಫ್ಟ್ ಅಲ್ಲಿ ಆಕಾಶ್. ಎಲ್ಮಾಸ್ ಗ್ರೂಪಿನ ತಡೆಗೋಡೆಗಳು ಕಾರ್ನರ್ ವಿಭಾಗಗಳು ಬಲಾಢ್ಯವಾಗಿದೆ. ಜಿಮಿನ್ ಭಟ್ಕಳ ಜೊತೆ ಕಾಪಿ ಬೆಂಗಳೂರು ಗ್ಯಾಲರಿ ಹಾಕಿದ್ದಕ್ಕೆ ಸಾರ್ಥಕ. ಇದು ಹೊಸ ಗ್ಯಾಲರಿ, ಹೊಸ ಪ್ರಯೋಗ. ಪ್ರತಿ ವರ್ಷವೂ ಒಂದಲ್ಲ ಒಂದು ಬದಲಾವಣೆಯನ್ನು ತರುವಂತಹ ಆಕಾಶ್ ಶೆಟ್ಟಿ ಒಂದು ವರ್ಷ ಯಾವ ಬದಲಾವಣೆಯನ್ನು ತರ್ತಾರೆ. ಸಂಜೆಯ 4 ಗಂಟೆಯ ವೇಳೆಗೆ ಗ್ಯಾಲರಿ ಖಾಲಿ ಈಗ ಒಂದಿಂಚು ಸ್ಥಳಗಳು ಭರ್ತಿಯಾಗಿದೆ ಗ್ಯಾಲರಿ. 2916 21-16. and third line ಯೋಚನೆ ನೋಡಿ ಅರ್ಥಾಚಾರ ಆಲ್ಮೋಸ್ಟ್ ನಮ್ಮ ಲೆಕ್ಕಿಗೆ ಬಂದ ಹಾಗೆ ಇರುವ ವೇಳೆಗೆ ಸುಶೀಲ್ ಅವರಿಗೆ ವಿಶ್ರಾಂತಿಯನ್ನು ಕೊಡ್ತಾರೆ ದಾಳಿಯಲ್ಲಿ. ಅವರ ಸಹ ವಿಶ್ವ ಸುಶೀಲ್ ಅವರಿಗೆ ಎಲ್ಲ ರೈಡರ್ಗಳು ತಮ್ಮ ಪ್ರತಿಭೆಗೆ ಬಂದಂತೆ ಆಟಕ್ಕೆ ತಕ್ಕಂತೆ ಪಂದ್ಯ ಇದೀಗ ಅಲ್ಪ ಏಕಮುಖವಾಗತೊಡಗಿದೆ. ಇಲ್ಲಿ ಕಾಂಬಿನೇಷನ್ ವಿನೋದ ಯಶವಂತನ ಮೂಲಕ ಪ್ರದರ್ಶನ ಅಲ್ಲ ಬಾಜನ ಕಮ್ಮಿ ಅಲ್ಲ ನೀರು ಬರಿಯಾಡತ್ತ ಹೋಗೋದಿಲ್ಲ ನನಗೆ. ಕಳೆದ ವಾರ ಅಂಗಡಿ ಮೊದಲನೇ జరిగిన ಆಲ್ ಇಂಡಿಯಾ ಎ ಗ್ರೇಡ್ ಕಬಡ್ಡಿಯಲ್ಲೂ ಕೂಡ ಇದೇ पॉइंट के अंदर पर खेल है और
और करीब 5 मिनट का बुलावा हो चुके हैं और धीरे धीरे इस मैच का पकड़ कंसीडर only 16 पॉइंट सो पंद्य अंतिम 5 ನಿಮಿಷಗಳ ಕಳೆಯನ್ನು ನಡೆದಾಗ now match is over Elbows to qualify for the mega final match of the tournament. Yes, no any question who is the best player of the particular match and only one answer that is Sushi